ರೆಡ್ ಡ್ರಮ್ ಚಿತ್ರ ಅಂತ ಬಂದಾಗ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡೋದು ಅಫ್ಜಲ್ ಸರ್ಗೆ. ಸೊ ಅವರೇ ಫಸ್ಟು ಕರ್ಕೊಂಡೋಗಿ ಪ್ರೊಡ್ಯೂಸರ್ ಹತ್ರ ನನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಗಣೇಶ ಹಬ್ಬದ ದಿನ ಪೂಜೆ ಮಾಡಿ ಸ್ಟ್ರಾಂಗಾಗಿ ನಮಸ್ಕಾರ ಮಾಡಿ ಎಮೋಷ್ನಲ್ ಆಗಿ ಬೇಡ್ಕೊಂಡು ಊಟ ಮಾಡಿ ಕೂತಿದ್ದಾಗ ಫೋನ್ ಮಾಡ್ಬಿಟ್ಟು ಕಡುಬು ತಂದು ಕೊಡಿ ಅಂದರು. ಕಡುಬು ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರನ್ನು ಕರ್ಕೊಂಡು ಹೋಗಿ ಮೀಟ್ ಮಾಡಿಸಿದ್ರು. ಹೇಳ್ತೀರೇನ್ರಿ ಕಥೆನ ಅಂತೆಲ್ಲನೂ ಕೇಳ್ಬಿಟ್ಟು. ಸೊ ನಾನು ಅಲ್ಲಿ ಹೋಗ್ಬೇಕಾದ್ರೂ ಕೂಡ ನಮಗದು ಅದೊಂದು ಇರುತ್ತಲ್ಲ, ನಂಬಿಕೆ ಇರಲ್ಲ. ಅಯ್ಯೋ ಆಗುತ್ತೋ ಆಗಲ್ವ ಯಾರಿಗೂ ಗೊತ್ತು, ಹೋಗೋಣ ನೋಡೋಣ ಅಂದ್ಕೊಂಡೇ ಇದ್ದಿದ್ದು. ಬಟ್ ಪ್ರೊಡ್ಯೂಸರು ಕತೆ ಕೇಳಿದಾರು ನಾನು ಇನ್ನೊಂದು 3 ತಿಂಗಳು ಹೇಳ್ತಾರೆ ಮನೆ ಕಟ್ತಾ ಇದ್ದೀನಿ, ಫಾರಿನ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ, ಈ ಥರನೇ ಅಂದ್ಕೊಂಡಿದ್ದೆ. ಬಟ್ ಕತೆ ಕೇಳಿದ ತಕ್ಷಣ ಅವ್ರು ಯಾವಾಗ ಚೆಕ್ ಬರೆದು ಕೊಟ್ಟರು ಲೈಫಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದ್ದದು. ಸಿನಿಮಾದೊಳಗಿನ ಸಿನಿಮಾ ಬರೋದು, ಒಂದು ಪೊಲೀಸ್ ಕ್ಯಾರೆಕ್ಟರ್, ಒಂದು ಡೈರೆಕ್ಟರ್ ಕ್ಯಾರೆಕ್ಟರ್ ಬರುತ್ತೆ. ಒಂದು ಡೈರೆಕ್ಟ್ರು ಟ್ರೈಲರ್ ರಿಲೀಸ್ ಮಾಡಿ ಎಡ್ವರ್ಟ್ ಮಾಡ್ಕೊಳ್ಳೋದು ಅವನಿಗೆ ಸ್ವಲ್ಪ ಕಂಟಕ ಆಗುತ್ತೆ. ಅಲ್ಲಿಂದ ಕಥೆ ಶುರುವಾದರೆ ನಾನು ಈ ಕೊಲೆ ಮಾಡಿಲ್ಲ ಅಂತ ಸಾಬೀತು ಮಾಡೋಕ್ಕೋಸ್ಕರ ಅವನು ಸಿನಿಮಾ ತೋರಿಸ್ತಾನೆ. ಇಲ್ಲಿಂದ ಕತೆ ಈ ರೀತಿ ಮುಂದುವರಿಯುತ್ತೆ ಕಥೆ. ಸೊ ಹಿಂಗಾಗುತ್ತೆ. ಮತ್ತು ಮುಂದೆ ನಮ್ಮ ಚಿತ್ರದ ನಾಯಕ ತೀರ್ಥೇಶ್ ಅವರು ಮಾತಾಡ್ತಾರೆ. ಜಯಕುಮಾರ್ ಅಂತ. ಸೊ ಈ ಸ್ಟಾರ್ಟಿಂಗಿಂದ ಹೇಳಬೇಕು ಅಂದರೆ ಫಸ್ಟ್ ನಾನು ಈ ಫಿಲಮ್ಗೆ ಹೆಂಗೆ ಒಳಗಡೆ ಬಂದೆ ಅನ್ನೋ ಕತೆ ಹೇಳ್ತೀನಿ. ಮೋಸ್ಟ್ಲಿ ಅವ್ರಿಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ, ಪ್ರೊಡ್ಯೂಸ್ ಮಾಡಿದವ್ರಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ. ಐ ವಿಲ್ ಬಿ ದ ಪಾರ್ಟ್ ಆಫ್ ದಿಸ್ ಮೂವಿ, ಅಂದರೆ ಆ್ಯಕ್ಟ್ ಮಾಡ್ತೀನಿ, ಮೂವಿಲಿ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ ಅಂತ. ಯಾಕಂದರೆ ಇವರು ಸ್ಟೋರಿ ಅದೆಲ್ಲ ಬರಿಬೇಕಾದ್ರೆ ಅವ್ರ ಸ್ಟೋರಿಲಾಗಲಿ ಪ್ರೀ ಪ್ರೊಡಕ್ಷನಲ್ಲಿ ಐ ವಾಸ್ ಅ ಪಾರ್ಟ್ ಆಫ್ ದಿಸ್ ಮೂವಿ. ನಾನು ಅವ್ರಿಗೆ ಎಷ್ಟೊಂದು ಸತಿ ಹೇಳ್ತಿದ್ದೆ, ನಮಗೂ ಚಿಕ್ಕ ವಯಸ್ಸಿಂದ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇತ್ತು, ಯಾವುದಾದ್ರೂ ಒಂದು ಪಾರ್ಟ್ ಆದರೂ ಈ ಫಿಲಮಲ್ಲಿ ಮಾಡಬೇಕು, ತುಂಬ ಚೆನ್ನಾಗಿದೆ ಸ್ಟೋರಿ, ಡಿಫ್ರೆಂಟ್ ಆಗಿದೆ ಅಂತ. ಬಟ್ ಕೊನೆಗೆ ನಾನೇ ಇದರಲ್ಲಿ ಒನ್ ಆಫ್ ದಿ ಲೀಡಾಗಿ ಮಾಡ್ತೀನಿ ಅನ್ನೋದು ಒಂದು ತುಂಬ ದೊಡ್ಡ ಶಾಕಿಂಗ್ ನ್ಯೂಸು. ಪ್ರಿಪೇರ್ ಆಗೋಕ್ಕೆ ಟೈಮ್ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ನಾನು ಫಸ್ಟಿಂದನೂ ಬಾಪ ಅಂತ ನಾಗಬಣ್ಣ ಸರ್ ಅವ್ರದ್ದು ಆ್ಯಕ್ಟಿಂಗ್ ಕ್ಲಾಸಲ್ಲೆಲ್ಲ ಒಂದು ಸ್ವಲ್ಪ ಆ್ಯಕ್ಟಿಂಗ್ ಕಲ್ತ್ಕೊಂಡು ರಿಪೈಟು ಅದೆಲ್ಲ ಕಲ್ತ್ಕೊಂಡಿದ್ದೆ. ಬಟ್ ಐ ವಾಸ್ ನಾಟ್ ಪ್ರಿಪೇರ್ಡ್ ಫಾರ್ ದಿಸ್ ರೋಲ್. ಆಲ್ ಆಫ್ ಅ ಸಡನ್ನಾಗಿ ಬಂದಿದ್ದರಿಂದ ನನ್ನ ಕೈಲಾದಷ್ಟು ಶ್ರಮ ಪಟ್ಟು ಎಲ್ಲರಿಗೂ ಸ್ಯಾಟಿಸ್ಫೈ ಮಾಡಿದ್ದೀನಿ ಅಂತ ಅನಿಸುತ್ತೆ. ಸೊ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಒಬ್ರೊಬ್ರ ಹೆಸರೇ ಹೇಳಿದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ. ನಾನು ಎಲ್ಲರಿಗೂ ಒಟ್ಟಿಗೆ ಥ್ಯಾಂಕ್ ಯು ಹೇಳ್ತೀನಿ ಚಾನ್ಸ್ ಕೊಟ್ಟಿದ್ದಕ್ಕೆ, ಅಷ್ಟೇ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಾಚಿ ಶರ್ಮಾ. ಐ ಆಮ್ ಫ್ರಮ್ ಮುಂಬೈ, ಸೊ ಸಾರಿ ಅಬೌಟ್ ದ ಕನ್ನಡ, ಐ ಡೋಂಟ್ ನೋ ಮಚ್ ಅಬೌಟ್ ಇಟ್. ಸೊ this role was actually a surprise for me because I came from some other project, and I would firstly like to thank Charan sir, Ashok sir, Afzal sir and Hani sir for giving me this opportunity. So I was actually told in the very beginning that this director will not select you. He has already rejected 15 heroines. There is no way you are gonna get selected. You just go and take a chance. And I don't know how he selected me, and he has believed in me from the very beginning when I didn't know I'll be able to do it or not. So thank you so much everyone for this project, and I hope I have done good. Thank you. Is your first South Indian film? I have done one Telugu movie prior to this. This is first in Sandalwood. In Hindi, not yet. Any serials in Hindi? No, I am only interested in movies, and mostly in South movies. I have grown up watching South movies only. You are from which place? Mumbai only? Mumbai. I am basically from Jaipur, but I have been living in Mumbai only. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಶಂಕರ್. ನನ್ನ ಶಂಕು ಅಂತ ಕರೀತಾರೆ. ನನ್ನ ನಂಬಿ ಈ ಫಸ್ಟ್ ಪ್ರಾಜೆಕ್ಟ್ ನಾನು ಕೊಟ್ಟಿದ್ದಕ್ಕೆ, ಆ್ಯಂಡ್ ಇದು ನನ್ನ ಮೊದಲನೇ ಸಿನಿಮಾ ಇದು. ಮತ್ತು ನಾನು ಅಫ್ಜಲ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಚರಣ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. And especially the friends from the media. So I just want to ask you guys, if you are okay with English or Hindi or Telugu. English is fine. Okay. Thank you everyone for coming here. And my name is Ramesh Bhandari, and I am based out of Bombay. I own the FMD music label. We have been doing music from the past 2 years. We started in the COVID and then done more than 200 songs so far across India in different languages. And being a South Indian, South was one of my focus area. And fortunately, I met Charan sir again in Bombay. He was my neighbor, and he pulled me into the Kannada industry. Now I have become a co-producer also, for namesake. But it's interesting, and this is my second Kannada movie. Before this
we have done Bhairava, and Red Drum again is very special for me because the song is launched today, and Pramod did a great job in terms of the picturization, and the actors also did a very beautiful job of their work. And a lot of credit goes to Afzal again. He's the anchor man. I was always thinking that he was the hero of the film, but yeah, behind the scene, he's definitely the hero for this film. ನನ್ನ ಒಂದು ಇಷ್ಟವಾದ ಕಥೆ. ಇಲ್ಲಿವರೆಗೂ ಕನ್ನಡ ಚಿತ್ರರಂಗದಲ್ಲೇ ಈ ಥರ ಸ್ಕ್ರೀನ್ ಪ್ಲೇ ಇರುವಂಥ ಸಿನಿಮಾ ಬಂದಿಲ್ಲ. ಇದು ಚಾಲೆಂಜ್ ಅಲ್ಲ, ಈ ಥರ ಸ್ಕ್ರೀನ್ ಪ್ಲೇ ನೀವೆಲ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ನಾನು ಆ್ಯಕ್ಚುಲಿ ಅಶೋಕ್ ದೇವನಾಂಪ್ರಿಯ ನನ್ನ ಪ್ರೊಡ್ಯೂಸರ್ ಫ್ರೆಂಡು, ಅವರು ಒಂದು ಮಕ್ಕಳು ಸಿನಿಮಾ ಮಾಡೋಣ ಅಂತ ಹೇಳ್ಕೊಂಡು ಕರೆದಿದ್ರು. ಅದ್ರ ಬದಲು ಕಮರ್ಷಿಯಲ್ ಆಗಿ ಈ ಕಥೆ ಮಾಡೋಣ ಅಂತ ಟ್ರೈ ಮಾಡಿದಾಗ ಅವ್ರ ಕಥೆ ಕೇಳಿ ಓಕೆ ಅಂದರು. ಅವ್ರಿಗೆ ಮೋಹನ್ ಜೊತೆ ಆದರು. ಹಾಗೆ HC ಫಿಲಮ್ಸ್ ಮುಂಬೈಯವರು ಬಡ್ಜೆಟ್ ಸಾಕಾಗಲ್ಲ ಅಂತ ನಾನೇ ಹನಿ ಚೌಧರಿ ಅವರಿಗೆ ಹೇಳಿದೆ. ಅಲ್ಲಿಂದ ಬ್ಯಾಂಗ್ಳೂರು UP ಅಂತ ಶೂಟಿಂಗ್ ಆಯಿತು. ತಾರಾಗಣ ಹುಡುಕೋಣ ಅಂದಾಗ ಫಸ್ಟ್ ನಾನು ರಾಗಿಣಿ ಅವರಿಗೆ ಕತೆ ಹೇಳಿದೆ. ತುಂಬ ಇಷ್ಟಪಟ್ಟರು. ರಾಗಿಣಿಯಿಂದ ಹಿಡಿದು ಅದ್ವಿತಿ ಶೆಟ್ಟಿವರೆಗೂ 13 ಜನಕ್ಕೆ ಮೀಟ್ ಮಾಡಿದೆ. ಹರ್ಷಿಕಾ ಪುಣಚ್ಚ, ಮೇಘನಾ ಗಾಂವ್ಕರ್, ಅದ್ವಿತಿ ಶೆಟ್ಟಿ 3 ಜನನೂ ನಿರಾಕರಿಸ್ಬಿಟ್ರು. ತುಂಬ ನೆಗೆಟಿವ್ ಇದೆ ರೋಲು, ತುಂಬ ಕಷ್ಟ ಆಗುತ್ತೆ ನಮಗೆ ಅಂತ ಹೇಳಿಬಿಟ್ರು. ಮಿಕ್ಕಿದವ್ರದ್ದು ಡೇಟ್ ಸಮಸ್ಯೆ ಆಯಿತು. ನಾವು ಶುರು ಮಾಡಿದಾಗ ಕೆಲವ್ರದ್ದು ಅಷ್ಟೊಂದು ಬಡ್ಜೆಟ್ ನಮ್ಮ ಹತ್ರ ಇರಲಿಲ್ಲ. ಹೀಗಾಗಿ ಅವರೆಲ್ಲರಿಗೂ ಬಿಟ್ಟು ಹೊಸಬರನ್ನ ಇಂಟ್ರಡಕ್ಷನ್ ಮಾಡೋಣ, ಕಥೆ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ಅಂದ್ಬಿಟ್ಟು ಈ ಹೊಸ ತಂಡಕ್ಕೆ ಮಾಡಿಕೊಂಡ್ವಿ. ನಾನು ಫಸ್ಟು ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆದೆ. ಅಲ್ಲಿಂದ ಬಂದು ಮತ್ತೆ ಲವರ್ ಬಾಯ್ ಆಗಿ ಇವ್ರ ಜೊತೆ ರಿಹರ್ಸಲ್ ಮಾಡಿದೆ. ಬಟ್ ಮತ್ತೆ UPನಲ್ಲಿ ಶೂಟಿಂಗ್ ಮಾಡುವಾಗ ಇನ್ನೊಬ್ರು ಕಲಾವಿದರಿಗೆ ನಾನು ಕರ್ಕೊಂಡೋಗಿ ಬಡ್ಜೆಟ್ ಇರಲಿಲ್ಲ. ಸರಿ, ನಾನು ಆ ರೋಲ್ ಮಾಡ್ಕೋತೀನಿ. ಇಲ್ಲಿ ರಾತ್ರಿ 11:30ಗೆ ರಿತೇಶ್ಗೆ ಕರೆದು ಆಫೀಸ್ಗೆ ಅವ್ರು ಪ್ರಿಪೇರ್ ಮಾಡಿ ಶೂಟ್ ಮಾಡೋದು ಅಂತಂತು. ಟೆಕ್ನಿಕಲಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಉತ್ಸಾಹಿ ತಂಡ. ಕಥೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ, ನಿರ್ದೇಶನ ಪ್ರಮೋದ್ ಜೋಯಿಸ್ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾನೆ. ಸೊ DOP ಶಂಕು ಅವ್ರಿಗೂ ಹೊಸ ಚಾನ್ಸು, ಫಸ್ಟ್ ಫಿಲಮ್ಮು. ಚೇತನ್ ಕೃಷ್ಣ ಅವ್ರದ್ದು 2ನೇ ಸಿನಿಮಾ. ಅಕ್ಷಯ್ ಪಿ ರಾವ್ ಒಬ್ಬರು ಹಿರಿಯರು. ಮಿಕ್ಕಿದವರೆಲ್ಲರೂ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲರೂ ಹೊಸಬ್ರು. ಬಟ್ ಎಲ್ಲರೂ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರು. ಅದರಿಂದ ನನ್ನ ಪ್ರೊಡಕ್ಷನ್ ಈಸಿ ಆಯಿತು. ನನ್ನ ಪ್ರೊಡ್ಯೂಸರ್ಗಳು ಪೂಜೆಯಿಂದ ಹಿಡಿದು ಇಲ್ಲಿವರೆಗೂ ಕುಂಬಳಕಾಯಿ ಅಥವಾ ಪ್ರೆಸ್ ಮೀಟ್ಗೂ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಆ ನಂಬಿಕೆ ನನ್ನ ಮೇಲೆ ಇಟ್ಟು ಅವರು ಅಲ್ಲಿಂದನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಶೋಕ್, ಮೋಹನ್ ಹಾಗೂ ಹನಿ ಚೌಧರಿ ಸರ್ಗೆ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ತೀನಿ. UP ನಾವು 2 ಕಾರಣಕ್ಕೆ ಮಾಡಿದ್ವಿ. ಒಂದು ನೈಜ ಕಥೆ ಇದೆ ಅಂತ UPನಲ್ಲಿ ಆಗ್ತಾನೆ ಒಂದು ಮರ್ಡರ್ ಆಗಿತ್ತು ಇದೇ ಥರ. ಆ ಕಥೆಗೆ ಅಲ್ಲಿ ಹೋಲಿಕೆ ಆಗಲಿ ಅಂತ ಒಂದು ಮಾಡಿದ್ವಿ. ಇನ್ನೊಂದು ಚರಣ್ ಸುವರ್ಣ ಅಂತ ವಿಸಿಕಾ ಫಿಲಮ್ಸು, ಅವರು UP ಸಬ್ಸಿಡಿನಲ್ಲಿ ಸ್ವಲ್ಪ ಗೊತ್ತಿದೆ ಅವ್ರಿಗೆ. ನಾವು ಯಾವುದೇ ಲ್ಯಾಂಗ್ವೇಜ್, ರೀಜಿಯನಲ್ ಲ್ಯಾಂಗ್ವೇಜು ಅಲ್ಲಿ ಶೂಟ್ ಮಾಡಿದಾಗ ಮಿನಿಮಮ್ 20 days ಅಂತ ಶೂಟ್ ಮಾಡಿದಾಗ ನಮಗೆ 25% ಸಬ್ಸಿಡಿ ಅಂತ ಕೊಡ್ತಾರೆ. ಇದು ನಾವು ಬಡ್ಜೆಟ್. ಸೊ ಇಲ್ಲ, 1 ಕೋಟಿಗೆ 25 ಲಕ್ಷ, ನಾಟ್ ಬಡ್ಜೆಟ್. 1 ಕೋಟಿಗೆ 25 ಲಕ್ಷ ಅಂತ ಇದೆ. ಅಲ್ಲಿ ಸಣ್ಣ ಪುಟ್ಟ ಕಲಾವಿದರಿಗೆ ಅವ್ರ ಆಧಾರ್ ಕಾರ್ಡು ಪ್ರತಿಯೊಂದೂ, ಮತ್ತು ಶೂಟಿಂಗಿಂತ ಮುಂಚೆನೇ ನಾವು ಪರ್ಮಿಷನ್ ತಗೋಬೇಕಾಗುತ್ತೆ. ಇವೆಲ್ಲ ನನಗೆ ಚರಣ್ ಸರ್ ಹೌದು. ಸೊ ನಾವು ಮುಹೂರ್ತ ಮಾಡೋಕ್ಕೆ ಮುಂಚೆನೇ ಪರ್ಮಿಷನ್ ಎಲ್ಲ ಅಪ್ಲೈ ಮಾಡಿದ್ವಿ. ಸೊ ಅಲ್ಲ, ಬನಾರಸ್ ಆಗಿದೆ. ಸೊ ಅವರು ಆ ಟೀಮ್ನಲ್ಲಿದ್ದರು. ಅವರು ನಮಗೆ ಸಲಹೆ ಮೇರೆಗೆ ಅವ್ರು ತುಂಬ ಹೆಲ್ಪ್ ಮಾಡಿದ್ರು. ಸೊ ಚರಣ್ ಸವರ್ಣ ಇರಲಿಲ್ಲ ಅಂದರೆ ನಾವು UPಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ನಮಗೂ ಭಯ ಇತ್ತು. ಅಲ್ಲಿಗೆ ಹೋದ್ವಿ. ಅವರ ಮುಖಾಂತರ ಶ್ರೀನಿವಾಸ್ ಅಂತ ತುಂಬ UPನಲ್ಲಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಮಗೆ ಕನ್ನಡಿಗರನ್ನೇ, ಬಟ್ ಅವರು ಇನ್ಚಾರ್ಜಿಂದ ಅವರು UP ಹೆಡ್ ಎಲ್ಲ ಅವರು ನೋಡಿಕೊಂಡ್ರು. ಸಿನಿಮಾ ಅಲ್ಲೂ ಚೆನ್ನಾಗಿ ಮಾಡಿದ್ವಿ. ಸೊ ಅಲ್ಲಲ್ಲೇ ನಾವು ಚೇಂಜಸ್ ಮಾಡಿಕೊಂಡು ಸಿನಿಮಾಗೆ ಟೆಕ್ನಿಕಲಿ ಚೆನ್ನಾಗಿ ಬರಬೇಕು ಇದು ಅಂತ ಒಂದು ಪ್ರಯತ್ನ ಮಾಡಿದ್ವಿ. ಆಸ್ಪಾಸ್ 1ವರೆಗೂ ಬರುತ್ತೆ ಸರ್. ನಾವು ಪ್ಲ್ಯಾನ್ ಮಾಡಿದಾಗ 70 ಅಂದ್ಕೊಂಡಿದ್ವಿ. ಬಟ್ ಟ್ರಾವೆಲಿಂಗ್ ಬರುತ್ತೆ ಎಲ್ಲ ಆರ್ಟಿಸ್ಟ್ಗೂ, ಫ್ಲೈಟು, ಆಮೇಲೆ ಈ ಕ್ಯಾಮ್ರಾ, ಅವ್ರಿಗೆ ಟ್ರೈನ್ ಟಿಕೆಟು ಅದೆಲ್ಲ ಮಾಡ್ಕೊಂಡಿದ್ವಿ. 1 ಮೇಲೇನೂ ದಾಟ್ಬಿಡ್ತಾ ಇತ್ತು. ಬಟ್ ನಾವು ಸ್ವಲ್ಪ ಅಲ್ಲಿ ಹೋಗ್ಬಿಟ್ಟು ಬಾಡಿಗೆ ಮನೆಗಳು ತೊಗೊಂಡ್ಬಿಟ್ಟಿದ್ವಿ. ಈಗ ಅಪಾರ್ಟ್ಮೆಂಟ್ ಇರುತ್ತೆ ಅಂದರೆ 3 bedroom, 2 bedroom. ಒಂದು ಮನೆಗೆ ನೀವು ಒಂದು ಹೋಟ್ಲಿಗೆ ಇಷ್ಟು ಜನಕ್ಕೆ ಹಾಕಬೇಕು ಅಂದರೆ 6 ಲಕ್ಷ 7 ಲಕ್ಷ ಬಿಲ್ ಬಂತು ನನಗೆ. ಸರ್ವಿಸ್ ಅಪಾರ್ಟ್ಮೆಂಟ್ ತೊಗೊಂಡ್ಬಿಟ್ಟೆ. ಆಗ ನನಗೆ 2-3 ಲಕ್ಷದಲ್ಲೇ ಸ್ಟೇಯಿಂಗ್ದು ಸಿಕ್ಬಿಡ್ತು. ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ, ಒಂದು ಪ್ರಯತ್ನ ಮಾಡ್ಬೋದು. ಸೊ ಮುಂದೆ ಯಾರಿಗಾದ್ರು ಬೇಕು ಅಂದರೆ ನಾನು ಇದ್ದೇ ಇರ್ತೀನಿ, ಹೇಳಿ. ಬಂದಿತ್ತು ಸರ್, ಅಲಾಟ್ ಆಗಿತ್ತು. ಬೆಂಗಳೂರು. ಇಲ್ಲಿ ರಾಜ್ವೀರ್ ಸಿಂಗ್ ಅಂತ ಮುಂಬೈಯವರು ಇನ್ಸ್ಪೆಕ್ಟರ್ ಪಾತ್ರ, ಪ್ರಾಚಿ ಶರ್ಮಾ ಹೀರೋಯಿನ್ ಮುಂಬೈಯವರು,
ಕೆಲವು ಸಣ್ಣ ಪುಟ್ಟ ಕಲಾವಿದರು, ಪೊಲೀಸ್ ವ್ಯಾನ್ ಓಡಿಸೋರು, ಕಾನ್ಸ್ಟೇಬಲ್ಸು, ಈ ಥರದ್ದು ಆ ಪ್ರೂಫ್ಗೋಸ್ಕರ ಅವ್ರಿಗೆ ಹಾಕಿದ್ದೀವಿ. ಮಿಕ್ಕಿದ ಎಲ್ಲರೂ ಕನ್ನಡ ಕಲಾವಿದರೇ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದು ಆ್ಯಕ್ಟ್ ಮಾಡಿದ್ದೀವಿ. ಎಲ್ಲರೂ ಈ ಥರ ಮಾಡಿದರೆ ಬೆಂಗಳೂರು ಸರ್ ಸೆಪ್ಟೆಂಬರ್ ಎಂಡ್ಗೆ ನಾವು ಸೆನ್ಸಾರ್ ಮಾಡಿಸೋಣ ಅಂತ ಇದ್ದೀವಿ. ಸೊ ಯಾಕಂದರೆ ನಂದು ಬೇರೆ ಬೇರೆ ಸಿನಿಮಾಗಳು ಇದೆ, ಸ್ವಲ್ಪ ಸಾರಿ ಇದೆ, ಬೇರೆ ಬೇರೆ ಇದೆ, ಅದಕ್ಕೆ ಆ ಟೈಮ್ ತಗೊಂಡು ಹೋಗ್ತಾ ಇದ್ದೀನಿ. ಸೆಪ್ಟೆಂಬರ್ ನಂತರ ನಾವು ಅಕ್ಟೋಬರ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ದೊಡ್ಡ ದೊಡ್ಡ ಮೂವೀಸ್ ಇದೆ. ಸೊ ಸೆಪ್ಟೆಂಬರ್ ಆದರೆ ಆಗ್ಬಿಡುತ್ತೆ, ಇಲ್ಲ ನವಂಬರ್ಗೆ ಹೋಗ್ತೀವಿ, ಈ ಥರ ಪ್ಲಾನ್. ಯಾಕಂದರೆ ನಾವು ಅಲ್ಲ ಒಂದು ಸಿನಿಮಾ ಬಂದರೆ ಪರವಾಗಿಲ್ಲ, ಇದು ಮಾರ್ಟಿನ್ ಇದೆ, ಈ ಥರ ಇರುವಾಗ ನಾವು ಇದು ಮಾಡ್ಕೊಡೋದು ಬೇಡ ಅಂತ. ಬಟ್ ನಮಗೆ ನಮ್ಮ ಪ್ರಾಡಕ್ಟ್ ಮೇಲೆ ಹೋಪ್ ಇದೆ. ಡಿಫ್ರೆಂಟ್ ಕಂಟೆಂಟ್ OTT ಜಾನರ್ ಆಗುತ್ತೆ, ಮಲಯಾಳಂ ಸ್ಟೈಲ್ನಲ್ಲಿದೆ. ಎಲ್ಲಿ ಮಾಡ್ತೀವಿ ಸರ್, ಮಾಡ್ತೀವಿ. ಅಲ್ಲಿ ತುಂಬ ಜನ ಶೂಟಿಂಗ್ ನೋಡಿದಾರಲ್ಲ, ತುಂಬ ಜನಕ್ಕೆ ರೆಡ್ ರಮ್ ಯಾವಾಗ ನನಗೆ ವಾಟ್ಸಪ್ ಮಾಡ್ತಾ ಇರ್ತಾರೆ. ಸೊ ಅಂದರೆ ನಾವು ಸ್ಟ್ರೀಟು ಅಲ್ಲೆಲ್ಲ ಮಾಡಿದ್ದೀವಿ. ಗೋವಿಂದಪುರಿ ಅಂತ ಒಂದು ಊರಿನಲ್ಲಿ ತುಂಬ ಜನ ಮಾಡಿದ್ದಾರೆ, MLA ಕೇಳಿದ್ದಾರೆ. ಸೊ ಏನಾದರೂ ಇದ್ದರೆ ಇದು ಮಾಡಿ ಅಂತ. ಮಂಜುಷಾ ಶಿವಾಚ್ ಅಂತ 10 ವರ್ಷ. ಯಾವುದು ಅಲ್ಲ, ನಾವು ಡಬ್ ಮಾಡ್ಬೋದು, ಎಲ್ಲ ಬೈ ಲ್ಯಾಂಗ್ವೇಜ್ ಇರೋದ್ರಿಂದ ಡಬ್ ಮಾಡ್ಕೋಬೋದು. ಹಿಂದಿ ಆಲ್ರೆಡಿ ರೆಡಿ ಇದೆ. ಸರ್ರು ಹೈದ್ರಾಬಾದ್ ಬೇಸಿಕ್ಲಿ, ಅವರು ಸ್ವಲ್ಪ ಅಲ್ಲಿಯವರು ಇದ್ದಾರೆ. ಒಂದು ತೆಲುಗು ನನಗೆ ಈಸಿ ಆಗುತ್ತೆ. ಸೊ ನೋಡೋಣ ಫರ್ದರ್. ಬಿಸ್ನೆಸ್ ಪಾರ್ಟು ಚರಣ್ ಸರ್ ಮತ್ತು ಇವರು ನೋಡ್ಕೋತಾರೆ. ಪ್ರೊಡ್ಯೂಸರು ಇನ್ವೆಸ್ಟ್ ಮಾಡಿದ್ದಾರೆ, ಅವರು ನನಗೆ ಹೇಳ್ತಾರೆ ನಾವು ಒಂದು ತಂಡ ಮಾಡಿಕೊಂಡು ಮುಂದುವರಿತಾ ಏನೇ ಆಗಲಿ ಗೆಲ್ಲಬೇಕು ಅಂತ ಒಂದು ಪ್ರಯತ್ನ ಅಷ್ಟೇ. ಹೊಸಬರಿಗೆ ಅದಕ್ಕೆ ಚಾನ್ಸ್ ಕೊಡಿದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ಮಾಹಿತಿ. ಕಡೆಯದಾಗಿ ನಮ್ಮ ದರ್ಶನ್ ಅವರು ಒಂದು ಮಾತು. ಪಾರ್ಟ್ನರ್ಸ್ ಎಲ್ರಿಗೂ ನಮಸ್ಕಾರ. ರೆಡ್ ರೂಮ್ ಕಂಗ್ರ್ಯಾಚುಲೇಷನ್ಸ್, ಮೊದಲನೇ ಸಾಂಗ್ ರಿಲೀಸ್ ಆಗಿದೆ. ಸೊ ಮೊದಲನೇದಾಗಿ ಏನು ಹೇಳಬೇಕು ಅಂದರೆ, ನಮ್ಮದು ಮತ್ತು ನಮ್ಮ ಡೈರೆಕ್ಟರ್ ಪ್ರಮೋದ್ ಜೋಯ್ಸ್ ಅವರ ಒಂದು ಗೆಳೆತನ ಒಂದು ಸುಮಾರು 8-9 ವರ್ಷದಿಂದ ನಡೀತಾ ಇದೆ. ಸೊ ಏನಂದರೆ, ಚೇತನ್ ಕೃಷ್ಣ ಅವರು ಕಂಪೋಸ್ ಮಾಡ್ತಾರೆ, ಇವರು ಕೂತ್ಕೊಂಡು ಆನ್ ಸ್ಪಾಟ್ ಲಿರಿಕ್ಸ್ ಬರೀತಾರೆ. ಇವ್ರು ಬರೆಯೋ ಲಿರಿಕ್ಸ್ಗೆ ಅವ್ರು ಮಾಡೋ ಮ್ಯೂಸಿಕ್ಗೆ ಆಸ್ಥಾನ ಕಲಾವಿದ ನಾನೇ. ಯಾವ ಟ್ರ್ಯಾಕ್ ಆದರೂ ನಾನೇ ಬಂದು ಹಾಡ್ತಾ ಇದ್ದೆ. ಸೊ ಹಂಗಾಗಿ ಒಂದು ಸಾಂಗ್ ಮಾಡಿದರು. ಆವಾಗ ಇವ್ರು ಕೂತ್ಕೊಂಡು ಲಿರಿಕ್ಸ್ ಎಲ್ಲ ಬರೆದಿದ್ರು. ಅವಾಗ ಕರೆದ್ರು ಸ್ಟುಡಿಯೋಗೆ, ಹೋಗಿ ಒಂದ್ಸತಿ ಹಾಡಿದೆ ಇದೇ ಸಾಂಗ್ನ. ಸೊ ಇದು ಫಸ್ಟ್ ಟೈಮ್ಗೆ ಓಕೆ ಆಗಿದ್ದ ಸಾಂಗ್ ಅಲ್ಲ, ಒಂದು 2-3 ಸತಿ ಹಾಡಿರೋ ಸಾಂಗು. ಸೊ ಫಸ್ಟ್ ಟೈಮ್ ಓಕೆ ಹಾಡಾದ್ಮೇಲೆ ಬಂದೆ, ಮತ್ತೆ ಸ್ಟುಡಿಯೋ ಕರೆದ್ಬಿಟ್ಟು ದರ್ಶು ಇದು ಸ್ವಲ್ಪ ಇನ್ನೂ ಸ್ವಲ್ಪ ಫೀಡ್ಬ್ಯಾಕ್ ಅಣ್ಣ, ಸ್ವಲ್ಪ ಬೇರೆ ಹೆಂಗೆ ಬೈ ಹೇಳಿ ಅಂದರೆ, ಇವಾಗ ನೀವು ಏನು ನೋಡಿದ್ರು ವಿಡಿಯೋ ಅದನ್ನ ಅಷ್ಟು ಕೂತ್ಕೊಂಡು ನನಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಮ್ಮ ಪ್ರಮೋದ್ ಜೋಯ್ಸ್ ಅವರು. ಅವ್ನು ಹಿಂಗೆ ಬರ್ತಾನೆ ಕಣೋ, ಅವಳು ಹಂಗೆ ಹೋಗ್ತಾಳೆ ಕಣೋ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿ ನಾನು ಅದನ್ನು ತಗೊಂಡು ಆಮೇಲೆ ಅದನ್ನು ಹಾಡಿದಾಗ ಈ ಸಾಂಗ್ ಹುಟ್ಕೊಂಡಿದ್ದು. ಸೊ ಕಂಗ್ರ್ಯಾಚುಲೇಷನ್ಸ್, ರಿಲೀಸ್ ಆಗಿದೆ ಸಾಂಗು, ಹಾಡ್ತೀನಿ. ಆಮೇಲೆ ಇನ್ನೊಂದೇನು ಅಂದರೆ, ಎಲ್ರಿಗೂ ಕೇಳ್ಕೊಳ್ಳೋದು, ಒಂದು ಸಿನಿಮಾ ರಿಲೀಸ್ ಆಗಿದೆ ಅಂದರೆ ಅದಕ್ಕೆ ಯಾವುದೇ ಥರ ಒಂದು ಪ್ರಮೋಷನ್ ಮಾಡಿದ್ರು ಅದು ಪ್ರಮೋಷನ್ನೇ ಆಗೋದು. ಒಂದು ನೆಗೆಟಿವ್ ಆದರೂ ಆಗಲಿ ಪಾಸಿಟಿವ್ ಆದರೂ ಆಗಲಿ ಅದು ಬೇರೆ ವಿಷಯ. ಬಟ್ ಪ್ರಮೋಷನ್ ಅನ್ನೋದು ಅಟ್ ದಿ ಎಂಡ್ ಪ್ರಮೋಷನ್ನೇ ಆಗೋದು. ಸೊ ದಯವಿಟ್ಟು ಪ್ರತಿಯೊಬ್ಬರೂ ಸಾಂಗ್ ಆಗಲಿ, ಟ್ರೈಲರ್ ಆಗಲಿ ಅಥವಾ ಪೋಸ್ಟರ್ಸ್ ಆಗಲಿ ಏನೇ ಬಿಡ್ತಾರೋ ದಯವಿಟ್ಟು ಶೇರ್ ಮಾಡಿ, ಎಲ್ಲರಿಗೂ ರೀಚ್ ಆಗೋ ಥರ ಮಾಡಿ. ಸೊ ಅವಾಗ ಒಬ್ಬರಿಂದ ಒಬ್ರಿಗೆ ರೀಚ್ ಆಗ್ತಿದ್ದಂಗೆ ಬಾಯಿ ಮಾತಾಗುತ್ತೆ, ಹಾಗೆ ಎಲ್ರಿಗೂ ಸೇರ್ತಾ ಹೋಗುತ್ತೆ ಸಾಂಗು. ಸೊ ನಮ್ಮಿಂದ ನಾವು ಹಿಟ್ ಮಾಡಿದ್ರೆ ಇಡೀ ಕರ್ನಾಟಕ ಕೇಳುತ್ತೆ, ಇಡೀ ನಮ್ಮ ಜಗತ್ತು ಕೇಳುತ್ತೆ, ಎಲ್ಲರಿಗೂ ಸೇರುತ್ತೆ. ಸೊ ಅದೊಂದು ಮಾಡಿ. ಈಗ ಒಂದು 2 ಲೈನ್ ಹಾಡ್ತೀನಿ. ಬೇಡ ಬೇಡ ಅಂದರು ಕಣ್ಣು ದಾರಿ ತಪ್ಪಿತ, ಉಸಿರು ಎಷ್ಟೇ ಎಳೆದರು ಸಾಲುತ್ತಿಲ್ಲ ಖಂಡಿತ. ತಪ್ಪಿದ ದಿಂಬಿಗೂ ಉಸಿರು ಕಟ್ಟಿದ ಹಾಗೆ ಅನುಭವ, ಕೊಪ್ಪಿದ ಹೃದಯದ ಬಡಿತವು ಒಂದೇ ಸಮನೆ ಢವಢವ. ಸಾಲವ ಪಡೆಯುವೆ ನಿನ್ನನ್ನು ಕೇಳದೆ ಉಳಿದ ಮೌನವ, ಎಷ್ಟೇ ಪರಿಣಿತನಾದರೂ ಕೆಡಿಸು ನನ್ನ ಧ್ಯಾನವ. ಸುಂದರಿ 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 ಅನುಪಮ, ಬರಿ ನಗುವರ ಎದೆಯಲ್ಲಿ ನುಡಿಸುತ್ತ ನಿಂತಳು ಸರಿಗಮ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.